ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ವಿಡಿಯೋನ ಹಾಗೆ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಆಮೇಲೆ ಬೆಳಗ್ಗೆ ಎದ್ದು ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟದೆಲ್ಲ ಬಾಂಡೆಗಳೆಲ್ಲ ತೆಗಿಬೇಕಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಂಗಂತಂದು ಒಂದೊಂದಾಗಿ ತೆಗಿಲತ್ತಿದ್ದ. ಆಮೇಲೆ ಬಂದು ಏನಾದರೂ ಕಸ ಅದು ಬಿದ್ದಿತ್ತಂತಂದ್ರೆ ಇದೆಲ್ಲ ಒಲಿಗಳೆಲ್ಲ ಏನೋ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಆದರೂ ಮಾರ್ನಿಂಗ್ ಇವರು ಜಲ್ದಿ ಎದ್ದಿರ್ತಾರೆ. ಅದ್ರ ಸಲುವಾಗಿ ಅವರು ಒಂದು ಸ್ವಲ್ಪ ಹಾಲದು ಕಾಯಿಸಿ ಕುಡಿದು ಆಮೇಲೆ ವಾಕಿಂಗ್ ಹೋಗ್ತಾರಲ್ಲ, ಹಂಗಂತಂದು ಅವು ಸಕ್ಕರೆ ಒಂದು ಸ್ವಲ್ಪ ಅವು ಇವು ಬಿದ್ದಿರ್ತಾವ. ಅದ್ರ ಸಲುವಾಗಿ ಅವು ಕರಿ ಇರುವೆ ಅಂತಿರ್ತಾವಲ್ಲ, ಅವು ಜಾಸ್ತಿ ಆಗಿರ್ತಾವ ಸಕ್ಕರೆ ಸಲುವಾಗಿ. ಹಂಗಂತಂದು ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಏನು ಸ್ವಸ್ತಿಕ್ ಹಾಕ್ಲತ್ತೀನಿ, ನೋಡ್ಬೋದು ನೀವು. ಅದು ಹಾಕಿ ಆಮೇಲೆ ನೀರದು ಗರಂ ಮಾಡ್ಕೋತೀನಲ್ಲ. ನಂದು ಡೈಲಿ ರೊಟೀನಲ್ಲಿ ಇದು ಆಗೋದು ಅಂತಂತಂದ್ರೆ ನೀರು, ಬಿಸಿನೀರು ಕುಡಿಯೋದು. ಉಗುರು ಬೆಚ್ಚಗಿನ ನೀರು ಕುಡಿತೀನಿ ಅಂತ ಹೇಳ್ತೀನಲ್ಲ, ಅದರಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು ಬೆಳಗ್ಗೆನ. ಫಸ್ಟ್ ಎದ್ದ ತಕ್ಷಣ ಬ್ರಷ್ ಅದು ಮಾಡಿ ಆಮೇಲೆ ಉಗುರು ಬೆಚ್ಚಗಿನ ನೀರು ಕುಡಿದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ನಮ್ಮದು ಡೈಲಿ ರೊಟೀನಲ್ಲಿ. ಇದೊಂದು ನಂದು ಏನೂ ಬಿಡ್ಲಿಕ್ಕಾಗಲ್ಲ ಮತ್ತು ನೆನಪು ಹೋಗ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮದು ಬಾಡಿಗೆ ಮಹತ್ವವಾಗಿರೋದು ಅಂತಂದ್ರೆ ಏನು, ನೀರು ಇರಲಾರ್ದೆ ಇರ್ಲಿಕ್ಕಾಗಲ್ಲ. ಡೈಲಿ 3 ರಿಂದ 4 ಲೀಟ್ರ್ ಕುಡಿಬೇಕಂತ ಹೇಳ್ತಾರೆ. ಆಮೇಲೆ ನಾವು ಎಷ್ಟು ಕುಡಿತೀವಿ ಅಂತಂದು ಅದು ಲೆಕ್ಕ ಇರೋಂಗಿಲ್ಲ, ಗೊತ್ತೇ ಆಗಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ದಿವಸ ಏನು ಮಾಡ್ಬೇಕಂತಂದ್ರೆ ನಾವು ಲೀಟ್ರ್ ಪ್ರಕಾರ ನೀರು ಕುಡಿತಾ ಹೋಗ್ದೀವಂದ್ರೆ ಅದೇ ಸೇಮ್ ಡೈಲಿ ನಾವು ಕುಡಿಲಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇಕಪ್ಪ ಇಷ್ಟೊಂದು ನಮ್ಮ ಬಾಡಿಗೆ ಇಷ್ಟು ಲೀಟ್ರ್ ನೀರು ಬೇಕು ಅಂತಂದು. ಕೆಲವೊಂದು ಸಲ ನಮ್ಗೆ ತಲೆನೋವು ಅದು ಆಗಿರ್ತದೆ. ಅದು ಎದ್ರ ಸಲುವಾಗಿ ಆಗಿರ್ತದೆ ಅಂದ್ರೆ ಕಡಿಮೆ ನೀರು ಕುಡಿಯೋದ್ರಲಿಂದ. ನಾವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರೆ ಏನು ಕಡಿಮೆ ನೀರು ಕುಡ್ದಿರೇನು ಅಂತ ಕೇಳ್ತಾರೆ ನಮಗೆ. ಫಸ್ಟ್ ಕೇಳೋದು ಅದೇ. ನಂಗಂತೂ ಫಸ್ಟಿಗೆ ಹೋದಾಗ ಹಾಗೆ ಕೇಳಿದ್ರು ಅವರು, ಕಡಿಮೆ ನೀರು ಕುಡಿದ್ರಿಂದ ನಿಮ್ಗೆ ತಲೆನೋವು ಜಾಸ್ತಿ ಇರ್ತದ ಅಂತಂದು. ಅದಕ್ಕೆ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂತಂದ್ರೆ ನಂದು ರೊಟೀನಲ್ಲೇ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಉಗುರು ಬೆಚ್ಚಗೆ ನೀರು ಕುಡ್ದೆ ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ನೀರು ಕುಡಿದ ತಕ್ಷಣ ಆಮೇಲೆ ಹಾಲನ್ನು ಗರಂ ಮಾಡ್ಲಿಕ್ಕೆ ಇಟ್ಟಿದ್ದ. ಅದು ಗರಂ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೋಸ್ಕರ ಏನು ಮಾಡಬೇಕಪ್ಪ ಅಂತಂದು ಓಟ್ಸ್ ಇದ್ದೀವು. ಒಂದು ಸ್ವಲ್ಪ ಓಟ್ಸ್ ಇದ್ರೊಳಗೆ ಒಂದು 5-10 ನಿಮಿಷ ಅಥವಾ ಮೊದಲೇ ಒಂದು ಸ್ವಲ್ಪ ಕೆಲಸ ಆಗತನ ನೆನೆಸಿಟ್ಕೊಂಡು ಆಮೇಲೆ ತಿಂದರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಇದು ನಿಮಗೆ ಇಷ್ಟವಾದದ್ದು ಫ್ರೂಟ್ಸ್ ಯಾವುದಾದ್ರೂ ಇದ್ರೆ ಆಮೇಲೆ ಡ್ರೈ ಫ್ರೂಟ್ಸ್ ಇವೆಲ್ಲ ಹಾಕ್ಕೊಂಡು ಇದೆಲ್ಲ ನೆಂದ ಮೇಲೆ ತಿನ್ನಬೇಕು ಇದ್ರೊಳಗೆ ಹಾಕಿ. ಆಮೇಲೆ ಇದು ಒಂದು 5-10 ನಿಮಿಷ ಇಟ್ಟು ಆಮೇಲೆ ಚಹಾ ಅದು ಕುಡಿದು ಏನು ಮಾಡಿದೀವಿ ಅಂತಂದ್ರೆ ಅದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ. ನೆಕ್ಸ್ಟ್ ಬಂದು ಎಲ್ಲರೂ ಇನ್ನೊಬ್ಬರು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ಅದಕ್ಕಂತಂದೆ ಅವ್ರಿಗೆ ಆಮೇಲೆ ಚಹಾ ಕೊಟ್ಟರು ಆಯಿತು ಅಂತಂದು. ನಾವು ಎಷ್ಟು ಜನ ಇದ್ದೀವಿ ನಾವಷ್ಟೇ ಕುಡ್ದೀವಿ. ಆಮೇಲೆ ಬಂದು ಮುಂದಿನ ಕೆಲಸ ಸ್ಟಾರ್ಟ್. ಇವೆಲ್ಲ ಫಸ್ಟು ಇವು ಏನಂತಂದ್ರೆ ಬೇಸಿಕ್ ಅಂತ ಹೇಳ್ಬೋದು ನೋಡ್ರಿ. ಯಾಕಂತಂದ್ರೆ ಇವು ಇರಲಾರ್ದೆ ಚಹಾ ಅದು ಇರಲಾರ್ದೆ ಇರ್ಲಿಕ್ಕಾಗಲ್ಲ. ಫಸ್ಟಿಗೆ ನಮ್ಮ ಎನರ್ಜಿ ಡ್ರಿಂಕ್ ಅಂತಂತಾನೆ ಹೇಳ್ಬೋದು ಇದು ಚಹಾ. ನಮ್ಮದು ಬಾಡಿಗೆ ಅಷ್ಟು ಇದು ಇರಲ್ಲ, ಒಳ್ಳೇದಲ್ಲ ಅಂತಂದ್ರೂ ಅದು ಒಂದು ರೂಢಿನೇ ಬಿದ್ದುಬಿಟ್ಟದ. ಏನೇ ಇರಲಿ ಅದ್ರಾಗ ಈ ಮಳೆಗಾಲದಾಗ ಚಳಿಗಾಲದಾಗಂತೂ ಕೇಳೇಬಾರ್ದು, ಅಷ್ಟು ಬೇಕನ್ನಿಸ್ತದ ಕೇಳಬಾರ್ದು. ಏನಾದರೂ ಬಿಸಿದು ಆಯಿಲ್ ಒಳಗೆ ಕರ್ದದು ಅದು ಇದು ಇಂಥವೆಲ್ಲ ಏನರ ತಿನ್ಬೇಕು ಅನ್ನಿಸ್ತವ. ಆಮೇಲೆ ಚಹಾ ಒಂದು ಬಿಡ್ಲಿಕ್ಕಾಗಲ್ಲ. ಹಿಂಗಾಗಿ ಇಷ್ಟೇ. ಆಮೇಲೆ ಬಂದು ನೋಡ್ರಿ, ಈ ದಪ್ಪನ ಮೆಣಸಿನ್ಕಾಯಿ ಇರ್ತಾವಲ್ಲ
ಅದು ಮೆಣಸಿನ್ಕಾಯ್ದು ಪಲ್ಯ ಮಾಡ್ಲತ್ತಿದ್ದ. ಮಕ್ಕಳೆಲ್ಲ ಹೋಗ್ತಾರಲ್ಲ ಸ್ಕೂಲಿಗೆ ಕಟ್ಬೇಕಂತಂದು ಇವತ್ತು ಪಲ್ಯ ಮತ್ತು ಈ ಪಲ್ಯ ಮತ್ತು ಚಪಾತಿ ಇದೊಂದು ರೆಸಿಪಿಯನ್ನು ತೋರಿಸಿದ್ದೀನಿ. ಆಮೇಲೆ ಬಂದು ಇದೊಂದು ನೋಡ್ರಿ, ಇದೊಂದು ರೆಸಿಪಿ ಹಾಕ್ಬೇಕಂತಂದು ಹೆಂಗೆ ಮಾಡ್ಲತ್ತೀನಲ್ಲ ಅಂತಂದು ನಮ್ಮ ವ್ಯೂವರ್ಸಿಗೆ ಇದೊಂದು ಸ್ವೀಟನ್ನು ತೋರಿಸ್ಬೇಕಂತಂದು ತೋರಿಸ್ಲತ್ತೀನಿ. ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಕಡುಬು ಅಂತ ಕರಿತೀವಿ. ನೀವೇನಂತಂದು ಕರಿತೀರಂತಂದು ಕಮೆಂಟ್ ಮಾಡಿ ಹೇಳ್ರಿ. ಇದು ಏನಪ್ಪ ಅಂತಂದ್ರೆ ಚಪಾತಿ ಹಿಟ್ಟಿನಲ್ಲೇ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು, ಇದನ್ನು ಮಾಡಬಹುದು. ನಾವು ಒಂದ್ಸಲ ಇದ್ರೊಳಗೆ ಶಾರ್ಟ್ಸ್ನಾಗ ಹಾಕಿದ ಇದು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದು, ಅದೆಲ್ಲ ಒಂದು ಸೈಡ್ ಇಟ್ಟಿದ್ದ. ಆಮೇಲೆ ಬೆಲ್ಲ ಮಿಕ್ಸ್ ಮಾಡೀನಿ ಇದ್ರೊಳಗೆ. ಬೆಲ್ಲ ಹಾಕಿದ್ರೆ ಕರೆಕ್ಟ್ ಚಲೋ ಅನ್ನಿಸ್ತದ ಸ್ವೀಟಾಗಿ, ಆಮೇಲೆ ಟೇಸ್ಟೂ ಕರೆಕ್ಟ್ ಇರ್ತದ ಅಂತಂದು ಇದನ್ನು ಮಾಡ್ಲತ್ತೀನಿ, ಮಿಕ್ಸ್ ಮಾಡ್ಲತ್ತೀನಿ, ಎರಡು ಕೂಡೆ ಹಾಕ್ಬೇಕಂತಂದು. ಆಮೇಲೆ ನೋಡ್ರಿ, ಇದು ಚಪಾತಿ ಎಷ್ಟು ಮಾಡ್ತೀವಲ್ಲ, ನಿಮಗೆ ದೊಡ್ಡ ಬೇಕಾದ್ರೆ ದೊಡ್ಡದನ್ನು ಮಾಡ್ಕೋಬೋದು, ಸಣ್ಣದು ಎಷ್ಟು ಇದು ಆಗ್ತದ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಆ ಥರ ನೀವು ಇದು ಮಾಡ್ಕೋರಿ. ಈ ಥರ ಮಾಡ್ಕೊಂಡು ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡು ಅದ್ರ ಒಳಗೆ ಏನು ಮಾಡಬೇಕು, ಇದು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಏನು ಹಾಕಿನಲ್ಲ ಅದು ಮಿಕ್ಸ್ ಮಾಡಿದ್ದು, ಆಮೇಲೆ ಬೆಲ್ಲ ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ದರೆ ಇದು ಚಲೋ ಇರ್ತದಂತಂದು ಎರಡು ಮಿಕ್ಸ್ ಮಾಡಿ ರೌಂಡ್ ಶೇಪಲ್ಲೇ ಮಾಡ್ಕೊಂಡೀನಿ. ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇವು ಏನು ಮಾಡ್ಬೇಕಂದ್ರೆ ಒಂದು ಸೈಡ ನೀರು ಕುದಿಲಕ್ಕೆ ಇಡಬೇಕಾಗ್ತದೆ. ಅವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದು ಆಗ್ಲತ್ತಲ್ಲ, ನೀರು ಕುದಿಲತ್ತಿತ್ತಲ್ಲ, ಆಮೇಲೆ ಏನು ಮಾಡಬೇಕು, ಇವು ಸ್ವಲ್ಪ ಆಯಿಲ್ ಅದು ಹಚ್ಚಿ ಆಮೇಲೆ ಅದನ್ನು ಒಂದು ಸ್ವಲ್ಪ ಇಡೋ ಟೈಮ್ನಾಗೂ ಒಂದು ಸ್ವಲ್ಪ ಹತ್ತಿರ್ತದೆ. ಅದಕ್ಕೆ ಇದು ಏನು ಹಿಟ್ಟು ಇರ್ತದಲ್ಲ ಗೋಧಿ ಹಿಟ್ಟು, ಅದಕ್ಕೆ ಹತ್ತಿರ್ತದೆ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಆಯಿಲ್ ಯೂಸ್ ಮಾಡ್ಕೊಂಡ್ರೆ ಚಲೋ. ಈ ಕೈಗೂ ಒಂದು ಸ್ವಲ್ಪ ಇದಕ್ಕೆ ಹತ್ತದ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಆಯಿಲ್ ಹಚ್ಕೊಂಡೇ ರೌಂಡ್ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಂದು ನೋಡ್ರಿ, ಈ ಥರ ಮಾಡ್ಕೊಂಡ 5 ಅಷ್ಟೇ ಮಾಡಿನ. ಯಾಕಂತಂದ್ರೆ ಎಲ್ಲರೂ ಸ್ಕೂಲಿಗೆ ಹೋಗಿದ್ರಲ್ಲ, ಬೇಡ ಜಾಸ್ತಿ ಮಾಡೋದು ಅಂತಂದು. ನೋಡ್ರಿ, ಈ ಥರ ನೀರು ಒಂದು ಸೈಡ್ ಏನು ಮಾಡೀನಿ, ಕುದಿಲಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅವೆಲ್ಲ ಕುದಿಲತ್ತು ತಂದ್ರೆ ಏನು ಮಾಡೀನಿ, ಇದ್ರೊಳಗೆ ಹಾಕಿದ್ದೀನಿ. ನೋಡ್ರಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಅಂದ್ರೆ ಸ್ವಲ್ಪ ಅಷ್ಟೇ. ಇದು ಒಂದು ಸಲ ಈ ಥರದ್ದು ಸ್ಪೂನ್ ತೊಗೊಂಡು ಅದ್ರೊಳಗೆ ಹಿಂಗೆ ಇದು ಮಾಡಬೇಕಾಗ್ತದೆ. ಯಾಕಂತಂದ್ರೆ ಅವು ಕೆಳಗೆ ಅಂಟ್ಕೋತಾವು. ಈ ಥರ ಮಾಡಬೇಕು. ಆಮೇಲೆ ಮುಚ್ಚಬೇಕಾಗ್ತದೆ. ಲೋ ಫ್ಲೇಮ್ ಅಂತಂದಿನಲ್ಲ, ಎಷ್ಟು ಸ್ವಲ್ಪ ಲೋ ಅಂದ್ರೆ ಫುಲ್ಲು ಲೋ ಅಲ್ಲ, ಮೀಡಿಯಮ್ ಇರಬೇಕು. ಮೀಡಿಯಮ್ದು ಇದ್ರೊಳಗೆ ಮಾಡಿಕೊಂಡು ಈ ಥರ ಆಗಿರ್ತಾವೆ ನೋಡ್ರಿ. ಈಗ ಚಕೋಲಿ ಯಾವ ಟೈಪ್ ಮಾಡ್ತಾರೆ ನೋಡ್ರಿ, ಆ ಟೈಪೇ ಇದೂ ಒಂದು ಸ್ವೀಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು, ನನ್ನ ಮಗಳು ಅಂದ್ರೆ ಮೈದನ ಮಗಳು ಎಲ್ಲರೂ ಕುಂತು ತಿನ್ಲತ್ತಿದ್ದೀವಿ. ನೋಡ್ರಿ, ಒಳಗಡೆ ಈ ಥರ ಆಗ್ತವ. ಇದು ಹೆಂಗಂತಂದ್ರೆ ಸಕ್ರೆ ಅದು ಇದು ಹಾಕ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಬೆಲ್ಲನೇ ಇದಕ್ಕೆ ನೋಡ್ರಿ ಎಷ್ಟು ಚಲೋ ಅನಿಸ್ಲತ್ತದಲ್ಲ. ತಿಂದ್ರೆ ಕೇಳಬಾರ್ದು, ಅಷ್ಟು ಟೇಸ್ಟಾಗಿ ಇರ್ತದ. ಯಾವಾಗರೆ ತಿನ್ಬೇಕಂತಂದ್ರೆ ಇದೊಂದು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದ್ದಿತ್ತು. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋದಿವಿ ಮಕ್ಕನ ಮನೆಗೆ ಬಿಟ್ಟು. ಹೋಗಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಇದು ಇದ್ದಿತ್ತಲ್ಲ, ಬೆಳಕಿದ್ದಿತ್ತು. ಬೆಳಕಿರುವಾಗಷ್ಟರಲ್ಲೇ ಹೋಗಿವಿ. ಆಮೇಲೆ ಬರುವಾಗ ನೋಡಬೇಕು ಸ್ವಲ್ಪ ಕತ್ಲೆ ಆಗಿತ್ತು. ಈ ಒಂದು ವಿಡಿಯೋನೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟನ್ನು ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.